ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮುದ್ದಾಡಿದ ಮೇಕೆಯೇ ಮಧ್ಯಾಹ್ನ ಬಿರಿಯಾನಿ, ಸತ್ಯ ತಿಳಿದು ವಾಂತಿ ಮಾಡಿಕೊಂಡ ನಟಿ ಅನುಪಮಾ ಪರಮೇಶ್ವರನ್ ಹಾಗೆ ಧ್ರುವ ವಿಕ್ರಮ್ ನಡುವಿನ ಬ್ರೇಕಪ್ ವದಂತಿಗಳಿಗೆ ನಟಿ ಒಂದು ಕಡೆ ಕೊನೆಗೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಪೋಸ್ಟ್ಗಳ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಯಾರಿಗೂ ಏನೂ ತಿಳಿಯದು. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮಗೆ ಇಷ್ಟ ಬಂದಿದ್ದನ್ನ ಪೋಸ್ಟ್ ಮಾಡುವುದಾಗಿ ಪೋಸ್ಟ್ ಮಾಡಬೇಡಿ ಅಂತ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೌದು, ಮಲಯಾಳಂ ಮೂಲದ ಖ್ಯಾತ ನಟಿ ಅನುಪಮಾ ಪರಮೇಶ್ವರನ್ ಹಾಗೆ ಸಹನಟ ಧ್ರುವ ವಿಕ್ರಮ್ ನಡುವೆ ಬ್ರೇಕಪ್ ಆಗಿದೆ ಅನ್ನುವ ವದಂತಿಗಳು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದನ್ನ ಉಂಟು ಮಾಡಿದ್ವು. ಅನುಪಮಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸಾಕಷ್ಟು ಕ್ರಿಪ್ಟಿಕ್ ಪೋಸ್ಟ್ಗಳನ್ನ ಹಂಚಿಕೊಂಡ ಬೆನ್ನಲ್ಲೇ ಈ ಚರ್ಚೆ ಶುರುವಾಗಿತ್ತು. ಈ ಪೋಸ್ಟ್ಗಳ ಬಗ್ಗೆ ನಟಿ ಅನುಪಮಾ ಕಾರ್ಯಕ್ರಮವೊಂದರಲ್ಲಿ ಖಡಕ್ ಉತ್ತರವನ್ನ ನೀಡಿದ್ದಾರೆ. ಬೈಸನ್ ಕಾಳ ಮಾಡರ್ನ್ ಸಿನಿಮಾದ ಶೂಟಿಂಗ್ ಸೆಟ್ ನಲ್ಲಿ ನಟಿ ಅನುಪಮಾ ಪರಮೇಶ್ವರನ್ ಒಂದು ಕಡೆ ಇದರ ಬಗ್ಗೆಯೂ ಕೂಡ ಮಾತಾಡಿದ್ದು, ಇನ್ನೊಂದು ವಿಷಯದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ತಾನು ಆಟ ಆಡಿದ್ದ ಮೇಕೆಯನ್ನೇ ಊಟಕ್ಕೆ ತಿಂದಿದ್ದ ತಮಾಷೆಯ ಹಾಗೆ ಶಾಕಿಂಗ್ ಘಟನೆಯನ್ನ ನಟ ಧ್ರುವ ವಿಕ್ರಮ್ ಬಿಚ್ಚಿಟ್ಟಿದ್ದಾರೆ. ಈ ಘಟನೆಯ ನಂತರ ತಾನು ಮಟನ್ ತಿನ್ನುವುದನ್ನೇ ಬಿಟ್ಟಿರುವುದಾಗಿ ನಟಿ ಅನುಪಮಾ ಶೋನಲ್ಲಿ ಸ್ಪಷ್ಟತೆಯನ್ನ ನೀಡಿದ್ದಾರೆ. ತಮಿಳಿನ ಬಹುನಿರೀಕ್ಷಿತ ಬೈಸನ್ ಕಾಳ ಮಾಡರ್ನ್ ಸಿನಿಮಾದಲ್ಲಿ ನಟ ಧ್ರುವ ವಿಕ್ರಮ್ ಹಾಗೆ ನಟಿ ಅನುಪಮಾ ಪರಮೇಶ್ವರನ್ ಅವರು ಜೋಡಿಯಾಗಿ ನಟಿಸಿದ್ರು. ಈ ಸಿನಿಮಾ 2025ರಲ್ಲಿ ರಿಲೀಸ್ ಆಯಿತು. ಆ ಸಮಯದಲ್ಲಿ ನಡೆದ ಚಾಟ್ ಶೋ ಒಂದರಲ್ಲಿ ಪಾಲ್ಗೊಂಡಿದ್ದ ಈ ಜೋಡಿ ಶೂಟಿಂಗ್ ಸೆಟ್ ನಲ್ಲಿ ನಡೆದಿದ್ದ ಅತ್ಯಂತ ತಮಾಷೆಯ ಹಾಗೆ ಆಘಾತಕಾರಿ ಘಟನೆಯೊಂದನ್ನ ನೆನಪಿಸಿಕೊಂಡಿತ್ತು. ಆ ವಿಡಿಯೋ ಈಗ ವೈರಲ್ ಆಗಿದೆ. ಸೆಟ್ ನಲ್ಲಿ ನಡೆದಿದ್ದೇನು ಹಾಗಾದ್ರೆ ನೋಡಿ. ಸಂದರ್ಶನದಲ್ಲಿ ಮಾತನಾಡಿದ ಧ್ರುವ ವಿಕ್ರಮ್, ನಟಿ ಅನುಪಮಾ ಸೆಟ್ ನಲ್ಲಿ ಮೇಕೆ ಮರಿಯೊಂದರ ಜೊತೆ ಆಟ ಆಡ್ತಾ ಇದ್ರು. ಆದ್ರೆ ಅದೇ ದಿನ ಸಂಜೆ ಅವರು ಅದೇ ಮೇಕೆಯ ಮಾಂಸವನ್ನ ತಿಂದ್ರು ಅಂತ ತಮಾಷೆಯಾಗಿ ಕಾಲೆಳೆದ್ರು. ಇದಕ್ಕೆ ಸ್ಪಷ್ಟನೆ ನೀಡಿದ ನಟಿ ಅನುಪಮಾ ಪರಮೇಶ್ವರನ್, ಶೂಟಿಂಗ್ ಸೆಟ್ ನಲ್ಲಿ ಮೇಕೆ ಮರಿಗಳಿದ್ವು, ನಾನು ಅವುಗಳ ಜೊತೆ ಆಟ ಆಡ್ತಿದ್ದೆ. ಮಧ್ಯಾಹ್ನದ ಊಟಕ್ಕೆ ನನಗೆ ಮಟನ್ ಬಿರಿಯಾನಿ ನೀಡಲಾಯಿತು. 2 ತುತ್ತು ತಿಂದ ನಂತರ ನನ್ನ ಅಸಿಸ್ಟೆಂಟ್ ಬಂದು, ಮ್ಯಾಮ್ ನೀವು ಬೆಳಿಗ್ಗೆ ಆಟ ಆಡ್ತಿದ್ರಲ್ಲ, ಅದೇ ಮೇಕೆ ಬಿರಿಯಾನಿ ಇದು ಅಂತ ನಗ್ತಾ ಹೇಳಿದ್ರು ಅಂತ ಘಟನೆಯನ್ನ ವಿವರಿಸಿದ್ರು. ಅಂದಿನಿಂದ ಮಟನ್ ತಿಂದಿಲ್ಲ. ಅಸಿಸ್ಟೆಂಟ್ ಹೇಳಿದ ಮಾತಿನಿಂದ ದಿಗ್ಭ್ರಮೆಗೊಂಡ ಅನುಪಮಾ ತಕ್ಷಣವೇ ವಾಂತಿ ಮಾಡ್ಕೊಂಡಂತೆ. ಆ ಘಟನೆ ನನಗೆ ತುಂಬಾ ಆಘಾತ ನೀಡಿತು. ಆ ಘಟನೆಯ ನಂತರ ನಾನು ಇದುವರೆಗೂ ಮತ್ತೆ ಎಂದಿಗೂ ಮಟನ್ ಮುಟ್ಟಿಲ್ಲ ಅಂತ ಅನುಪಮಾ ತಮಗಾದ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಅನುಪಮಾ ಪರಮೇಶ್ವರನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಅವರು ಬ್ರೇಕಪ್ ಬಗ್ಗೆ, ಟಾಕ್ಸಿಕ್ ಸಂಬಂಧದ ಬಗ್ಗೆ ಮಾತಾಡಿದ್ದಾರೆ. ಈ ಮೊದಲು ಧ್ರುವನ್ ಜೊತೆ ಅವರು ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತ ಕೂಡ ಹೇಳಲಾಗಿತ್ತು. ಬಟ್ ಇದೀಗ ಇದಕ್ಕೆಲ್ಲ ಬ್ರೇಕ್ ಅನ್ನ ಹಾಕಿರುವಂತಹ ನಟಿ, ನನ್ನ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನ ಆಡೋದಕ್ಕೆ ಹೋಗಬೇಡಿ, ಅಲ್ಲಿ ಏನಾಗಿದೆ ಅಂತ ನಮಗಷ್ಟೇ ಗೊತ್ತು. ನಿಮ್ಮ ವ್ಯೂಸ್, ಲೈಕ್ಸ್, ಕಮೆಂಟ್ಸ್ ಗಳಿಗೋಸ್ಕರ ಈ ರೀತಿ ಒಬ್ಬರ ಜೀವನದಲ್ಲಿ ಆಟ ಆಡೋದಕ್ಕೆ ಹೋಗಬೇಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.